1.5 ತಿಂಗಳು ಹೇಳಿದೆ ಸಿದ್ದರಾಮಯ್ಯ ಸಾಹೇಬರಿಗೆ, ಗಿಳಿಗೆಳ್ದಂಗೆ ಹೇಳಿದೆ 14 ಸೈಟನ್ನು ಫಸ್ಟು ಸರೆಂಡರ್ ಮಾಡಿ ಸರ್, ಆದ ನಂತರಲೇ ಮುಕ್ತ ಮತ್ತು ನ್ಯಾಯಸಮ್ಮತ ತನಿಖೆ ಆಗಲಿಕ್ಕೆ ಸಾಧ್ಯ, ಎಲ್ಲ ಕಳ್ಳರು ಸಿಗಾಕೊಳ್ತಾರೆ ಅಂತ. ಅವರು ಯಾವತ್ತೂ ಅದನ್ನು ಕೇಳಿಸ್ಕೊಳ್ಳಿಲ್ಲ. ಅದರಲ್ಲಿ ಅವರ ಎಂದಿನ ಒಂದು ಉಡಾಫೆನಲ್ಲಿ ಅವರು ವರ್ತಿಸಿದರು, ಇವತ್ತು ಕುತ್ತಿಗೆಗೆ ತಂದಿಟ್ಕೊಂಡಿದ್ದಾರೆ. ಅವರು ಪ್ರತಿ ಹಂತದಲ್ಲೂ ಕೂಡ ಕಾನೂನಿನಲ್ಲಿ ಅವರು ತಿರುಚುವಂಥ ಕೆಲಸವನ್ನು ಆ ಸೈಟನ್ನು ಪಡ್ಕೊಳ್ಳುವಾಗ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿರುವಂಥದ್ದು ಸಾಕ್ಷ್ಯಾಧಾರ ಸಮೇತವಾಗಿ ಹೊರಗಡೆ ಬರ್ತಾಯಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ಸ್ಥಾನದಲ್ಲಿ ಮುಂದುವರಿಯುವಂಥ ಯಾವುದೇ ನೈತಿಕ ಹಕ್ಕಿಲ್ಲ. ಮಾಧ್ಯಮಗಳ ಮುಖಾಂತರವಾಗಿ ಪ್ರತಿನಿತ್ಯನೂ ಕೂಡ ಒಂದೊಂದು ದಾಖಲೆ ಹೊರಗಡೆ ಬರ್ತಾಯಿದೆ. ನಿನ್ನೆ ಅದರಲ್ಲೂ ಅವ್ರ ಹೆಂಡತಿ ಬರೆದಿರುವಂಥ ಪತ್ರಕ್ಕೆ ವೈಟ್ನರ್ ಹಾಕಿರುವಂತಹ ಒಂದು ಪತ್ರ ಹೊರಗಡೆ ಬಂದಿರೋದಂತೂ ಅವರು ಆ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಂದು ಕ್ಷಣನೂ ಕೂಡ ಮುಂದುವರಿಯೋದಕ್ಕೆ ಯಾವ ನೈತಿಕ ಹಕ್ಕು ಇಲ್ಲ ಅನ್ನೋದನ್ನು ಸಾಬೀತು ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಅರವಿಂದ್ ಕೇಜ್ರಿವಾಲ್ ಥರ ಬಂಡತನವನ್ನು ಪ್ರದರ್ಶನ ಮಾಡಬೇಡಿ. ಕರ್ನಾಟಕ ಇವತ್ತು ಸಭ್ಯ ರಾಜಕಾರಣಕ್ಕೆ ಹೆಸರಾಗಿದೆ ಅನ್ನೋದನ್ನು ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಡಿ ರಾಜೀನಾಮೆ ನೀಡುವ ಮುಖಾಂತರ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ.